ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಪ್ರೇಕ್ಷಕರು ನಮ್ಮನ್ನು ತುಂಬ ಆದರಿಸ್ತಾ ಇದ್ದೀರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ. ಈಗ ಗ್ರಹಗಳ ಬಗ್ಗೆ, ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ, ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮುಖ್ಯವಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗೆ 7.5 ಶನಿ ಕಟ್ಟ ಇರುತ್ತೆ. ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ. ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ. 2 ಗುರುಗಳು, ಒಬ್ಬ ದೇವತೆಗಳಿಗೆ ಗುರು, ಒಬ್ಬ ರಾಕ್ಷಸರ ಗುರು. ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ. ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ. ಕೇತು ಗ್ರಹಣಕಾರಕ, ಸೂರ್ಯನೊಟ್ಟಿಗೆ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಭೂಮಿಕಾರಕ ಕುಜ, ಧೈರ್ಯಕಾರಕ ಕುಜ ಕನ್ಯಾ ರಾಶಿಯಲ್ಲಿ. ರಾಹು ಭಗವಾನರು ಮಾಯಾಗ್ರಹ, ಟೆಕ್ನಾಲಜಿ ಪ್ಲ್ಯಾನೆಟ್ಟು ಕುಂಭರಾಶಿಯಲ್ಲಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ. ಈಗ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಧೈರ್ಯವಂತರು, ಆತುರಗಾರರು, ಹಠವಾದಿಗಳು, ಛಲವಾದಿಗಳು. ಈ ತಿಂಗಳಲ್ಲಿ ನಿಮಗೆ ರಾಹು ಭಗವಾನರು ಎಕ್ಸಲೆಂಟ್ ಆಗಿದ್ದಾರೆ. ಲಾಭ ಸ್ಥಾನದಲ್ಲಿ ರಾಹು ಇದ್ದಾರೆ ಅಂದರೆ ಅಚಾನಕ್ ದುಡ್ಡು ಬರ್ತಕ್ಕಂಥದ್ದು, ಪ್ರಯತ್ನದ ಮುಖಾಂತರ ಸಕ್ಸಸ್ಸನ್ನು ಪಡ್ಕೊಳ್ತಕ್ಕಂಥದ್ದು. ಸ್ವಲ್ಪ ಪ್ರಯತ್ನದಲ್ಲೇ ನೀವು ಸಕ್ಸಸ್ಸನ್ನು ಪಡ್ಕೊಳ್ತೀರಿ. ಹಾಗೆಯೇ ನಿಮಗೆ 3ನೇ ಮನೆಯಲ್ಲಿ 2 ಗುರುಗ್ರಹರು, ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರಿದ್ದಾರೆ. ಸೊ ಅದರಿಂದ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸು, ನಿಮ್ಮ ಮಾತಿನಿಂದ ಜಯ ಪಡ್ಕೊಳ್ತಕ್ಕಂಥದ್ದು, ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲವಾಗಿರ್ತಕ್ಕಂಥ. 4ನೇ ಮನೆಯಲ್ಲಿ ಬುಧ ಭಗವಾನರು ವಕ್ರವಾಗಿದ್ದಾರೆ. ಬುಧ ವಕ್ರವಾಗಿದ್ದಾರೆ ಅಂದರೆ ಮಾತಿನಲ್ಲಿ ಏನಾದರೂ ದೋಷ ಬರುವುದು, ಏನೋ ತಮಾಷೆಗಂತ ಮಾತಾಡೋಕ್ಕೆ ಹೋಗಿ ಒಂದು ಅತಿರೇಕಕ್ಕೆ ಹೋಗಿ ಅದರಿಂದ ಮನಸ್ತಾಪಗಳು ಬರೋದಕ್ಕೆ ಕೂಡ ಚಾನ್ಸ್ ಇರುತ್ತೆ. ಸ್ವಲ್ಪ ವ್ಯವಹಾರವನ್ನು ಆಲೋಚನೆ ಮಾಡಿ. ಮತ್ತು ಸಿಂಹರಾಶಿಯಲ್ಲಿ ನಿಮಗೆ ಸೂರ್ಯ ಮತ್ತು ಕೇತು ಭಗವಾನರು 5ನೇ ಮನೆಯಲ್ಲಿದ್ದರೆ, ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾರೆ ಅಂದರೆ ಡೆಫಿನೆಟಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕು, ಸೂರ್ಯೋಪಾಸನೆ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಅಷ್ಟಕವನ್ನು ಓದ್ಕೊಂಡಿದ್ರೆ ಸೂರ್ಯ ಭಗವಾನರ ಕೃಪೆ ನಿಮಗೆ ಸಿಕ್ಕತ್ತೆ. 6ನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಭೂಮಿ ಪುತ್ರ ಕುಜ ಭಗವಾನರು ಸ್ಥಿತರಾಗಿದ್ದಾರೆ. ಈ ತಿಂಗಳಲ್ಲಿ ನೀವು ಭೂಮಿಗೆ ವ್ಯವಹಾರವಾಗಿ, ಭೂಮಿ ವಿಚಾರವಾಗಿ ಮಾಡ್ತಕ್ಕಂಥದ್ದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಿರ್ಬೋದು, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಇದು ಸಕಾಲವಾಗಿದೆ. ನೀವೇನಾದರೂ ಸ್ವಲ್ಪ ನೀವು ಪ್ರಯತ್ನ ಮಾಡಿ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಜಯ ಸಿಕ್ಕತ್ತೆ. ಉದ್ಯೋಗ ಅವಕಾಶಗಳಿಗಾಗಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ, ಅವರು ಯಾರು ನಿಮ್ಮ ಇಂಟರ್ವ್ಯೂಗಳು ಪೆಂಡಿಂಗ್ ಇದೆ, HR ಪೆಂಡಿಂಗ್ ಇದೆ, ಇಂಥವ್ರಿಗೆಲ್ಲರಿಗೂ ಕೂಡ ಶುಭವಾರ್ತೆಗಳು ಕೂಡ ಬರೋದಕ್ಕೆ ತುಂಬ ಅವಕಾಶ ಇದೆ. 12ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಎಕ್ಸ್ಪೆಂಡಿಚರ್ ಬಗ್ಗೆ ನೀವು ಗಮನ ಕೊಡಿ. ನೀವು ಮಾತು ಕೊಟ್ಬಿಡೋದು ಜಾಸ್ತಿ, ಯಾರಿಗಾದರೂ ಆಯಿತು ಕೊಟ್ಬಿಡ್ತೀನಿ ಹೋಗು ಅಂತ ಹೇಳ್ಬಿಡ್ತೀರಿ. ಶನಿ ಭಗವಾನರು 12ನೇ ಮನೆಯಲ್ಲಿದ್ದರೆ ನೀವು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಥರ ಆಗುತ್ತೆ. ಯಾರಿಗೂ ಅಡ್ವಾನ್ಸ್ ಆಗಿ ಪ್ರಾಮಿಸ್ ಮಾಡಬೇಡಿ. ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡಿ. ಆತುರವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ, ಗಡಿಬಿಡಿಯನ್ನು ಕಮ್ಮಿ ಮಾಡಿಕೊಳ್ಳಿ, ಹಠ ಸ್ವಭಾವವನ್ನು ಬಿಡಿ. ಗುರುಗಳ ಆರಾಧನೆ ಮಾಡ್ತಾ ಬನ್ನಿ, ರಾಯರ ಮಠಕ್ಕೆ ಹೋಗ್ತಾ ಬನ್ನಿ. ನಾನು ಪದೇ ರಾಯರ ಮಠ ಅಂತ ಹೇಳ್ತಾ ಇದ್ದೀನಿ. ನಾನು ಬಸವನಗುಡಿಯಲ್ಲಿ ಓದಿ ಬೆಳೆದವನು.
ಅದರಿಂದ ಉತ್ತರಾದಿ ಮಠ ಎಲ್ಲಿ ನೋಡಿದ್ರೂ ರಾಯರೇ, ಎನ್ ಆರ್ ಕಾಲೋನಿಲಿ ಇಂಥ ಕಡೆ ಎಲ್ಲ ರಾಯರ ಮಠದಲ್ಲಿ ನಾನು ಭೇಟಿ ಕೊಡ್ತಾ ಇರೋದ್ರಿಂದ ರಾಯರಂತ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ಗುರುಗಳ ಅನ್ನು ಕೂಡ ನೀವು ಆರಾಧನೆ ಮಾಡಿ. ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಿಮಗೆ ಯಾರು ಇಷ್ಟವಾಗಿರ್ತಾರೋ ಆ ದೇವರನ್ನು ಕೂಡ ನೀವು ಗುರುವಾರ ಉಪಾಸನೆ ಮಾಡೋದ್ರಿಂದ ಗುರುಗಳ ಅನುಗ್ರಹಣೆಯಿಂದ ಮೇಷರಾಶಿಯವರಿಗೆ ಜಯ ಸಿಕ್ಕತ್ತೆ. ಸೊ ಈಗ ವೃಷಭ ರಾಶಿಯವರ ಭವಿಷ್ಯ ಸ್ಥಿರ ಮನಸ್ತತ್ವವನ್ನಿರ್ತಕ್ಕಂಥವ್ರು, ಏನಾದರೂ ಪಟ್ಟಿಡದೆ ಅದೇ ಸರಿ ಅಂತ ವಾದ ಮಾಡ್ತಕ್ಕಂಥವ್ರು ರಾಶಿ. ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ದರೆ ಒಳ್ಳೆಯದು. ಇಬ್ಬರು ಗುರುಗಳು ನಿಮಗೆ ಅನುಕೂಲವಾಗಿದ್ದಾರೆ. ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು ತುಂಬ ಅನುಕೂಲವಾಗಿದ್ದಾರೆ ನಿಮಗೆ. ಧನಸ್ಥಾನದಲ್ಲಿದ್ದಾರೆ. ಧನಾಗಮನ, ನಿಮ್ಮ ಪ್ರಯತ್ನದ ಪೂರ್ವಕವಾಗಿ ನೀವು ಹಣವನ್ನು ಗಳಿಸ್ತಕ್ಕಂಥದ್ದು, ಉದ್ಯೋಗವನ್ನು ಗಳಿಸ್ತಕ್ಕಂಥವರು. ಮದುವೆಗಾಗಿ ಯಾರು ಸಂಭಾವ್ಯರಿದ್ದಾರೆ, ಯಾರ್ಯಾರು ಮದುವೆಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಮದುವೆಗೆ ಎಲಿಜಿಬಿಲಿಟಿ ಇರ್ತಕ್ಕಂಥವರು ಸ್ವಲ್ಪ ಪ್ರಯತ್ನದ ಮುಖಾಂತರ ನೀವು ನಿಮ್ಮ ಇಷ್ಟಾರ್ಥವನ್ನು ನೀವು ನೆರವೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಸಂತಾನಕ್ಕಾಗಿಯೂ ಕೂಡ ಒಳ್ಳೆಯ ಅನುಕೂಲ ಇದೆ. ರೈತರಿಗಂತೂ ಕೂಡ ಸ್ವಲ್ಪ ಬೆಟರ್ ಅಂತ ಹೇಳಬೇಕು ಈ ಮಂತಲ್ಲಿ. ಧನಸ್ಥಾನದಲ್ಲಿ ಗುರು ಶುಕ್ರ ಒಟ್ಟಿಗೆ ಇರೋದರಿಂದ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು, ಬೆಳೆಯಿಂದ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೂ ಕೂಡ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಧನಕಾರಕ ಮತ್ತು ಐಶ್ವರ್ಯಕಾರಕ ಇಬ್ಬರು ಶುಭಗ್ರಹರು ಇರೋದರಿಂದ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಟೈಮ್ ಇದೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆ ಟೈಮ್ ಇದೆ. ನಿಮಗೆ ಈಗ ತಾನೇ ಕಾಲೇಜಸ್ಸು, ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹೊಸ ಸಬ್ಜೆಕ್ಟು, ಹೊಸ ಟೀಚರ್ಸು, ಹೊಸ ಪ್ರೊಫೆಸರ್ಸನ್ನು ನೀವು ಮೀಟ್ ಮಾಡ್ತಕ್ಕಂಥ ಅವಕಾಶ, ಹೊಸ ವಿಚಾರಗಳನ್ನು ನೀವು ಕಲ್ತ್ಕೊಳ್ಳೋಕೆ ಕೂಡ ತುಂಬ ಅನುಕೂಲವಾಗಿದೆ. ಸ್ವಲ್ಪ ನೀವು ಈ ವರ್ಷದಲ್ಲಿ ಕಷ್ಟಪಟ್ಟಿದ್ರೆ ನೀವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕೂಡ ನಾವು ಜಯ ಪಡ್ಕೊಳ್ಳೋದಕ್ಕೆ ಸಕಾಲವಾಗಿದೆ. ಹಾಗೆ 3ನೇ ಮನೆಯಲ್ಲಿ ಬುಧ ವಕ್ರವಾಗಿದ್ದಾರೆ. ಅತಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ. ಅನವಶ್ಯಕವಾಗಿ ಮಾತಾಡಿ ನಿಮ್ಮ ಮಾತನ್ನು ತಲೆ ಮೇಲೆ ತೊಗೊಳಕ್ಕೆ ಹೋಗಬೇಡಿ. ಎಕ್ಸ್ಪೆಷಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಸೂರ್ಯ ಮತ್ತು ಕೇತು ಒಟ್ಟಿಗೆ ಇರೋದರಿಂದ ಗಣಪತಿ ಆರಾಧನೆ ಮಾಡಿ, ಸಂಕಷ್ಟರ ಚತುರ್ಥಿ ಮಾಡಿ. ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಬೇಕು. ಸೂರ್ಯ ಕೇತು ಒಟ್ಟಿಗೆ ಇರೋದರಿಂದ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಮಾಡಿ. ಸೂರ್ಯೋಪಾಸನೆಯಿಂದ ನಿಮಗೆ ಬರ್ತಕ್ಕಂಥ ಟೆನ್ಷನ್ಸಿಂದ ನೀವು ದೂರ ಆಗ್ಬೋದು. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕುಜ ಭಗವಾನರಿದ್ದಾರೆ. ಒಂದೊಂದು ಸರ್ತಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೇ ಇರ್ಬೋದು. ಏನಾದರೂ ಬ್ಯಾಕ್ ಆನ್ಸರ್ಸ್ ಕೊಡೋದು, ಈ ಥರ ಕೂಡ ಚಾನ್ಸಸ್ ಇರುತ್ತೆ. ಮಕ್ಕಳಿಗೆ ಸದ್ಬುದ್ಧಿ, ಸದ್ಭಾವನೆಗಳು, ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಎಕ್ಸಲೆಂಟ್. ವಕ್ರಗತಿಯಲ್ಲಿದ್ದರೂ ಕೂಡ ತೊಂದರೆ ಇಲ್ಲ. ಮನೆ ಕಟ್ತಕ್ಕಂಥವ್ರಿಗೆ, ವಾಹನ ತಗೊಳ್ತಕ್ಕಂಥವ್ರಿಗೆ ಕೂಡ ಅನುಕೂಲಕರವಾಗಿದೆ. ಏನಾದರೂ ಹೊಸ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಜಾಬ್ ಜೊತೆಗೆ ಏನಾದರೂ ಚಿಕ್ಕ ಬಿಸ್ನೆಸ್ ಅಂದ್ಕೊಳ್ಳೋರು ಕೂಡ ಈ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. 10ನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ವೇರಿಯೇಷನ್ಸ್ ಮಾಡ್ತಾನೆ. ಜಾಬಲ್ಲಿ ಸ್ವಲ್ಪ ದಿವಸ ಚೆನ್ನಾಗಿರೋದು, ಸ್ವಲ್ಪ ದಿವಸ ಚೆನ್ನಾಗಿಲ್ಲದೆ ಇರೋದು, ಬಾಸ್ ಸಪೋರ್ಟ್ ಮಾಡೋದು, ಕೊಲೀಗ್ ಸಪೋರ್ಟ್ ಮಾಡದೇ ಇರೋದು, ಈ ಥರದ್ದು ಸ್ವಲ್ಪ ಇರುತ್ತೆ. ಎಲ್ಲರ ಜೊತೆಯಲ್ಲೂ ಕೂಡ ನೀವು ಮಿಂಗಲ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ನೇಚರನ್ನು ನೀವು ಕಲ್ತ್ಕೊಂಡಿದ್ರೆ ಜಾಬಲ್ಲಿ ಕೂಡ ನಿಮಗೇನು ತೊಂದರೆ ಇಲ್ಲ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಪ್ರಮೋಷನ್, ಗುಡ್ ಇನ್ಕ್ರಿಮೆಂಟ್ ದಿಸ್ ಟೈಮ್ ಅಂತ ಹೇಳ್ತಾ, ಈಗ ಮಿಥುನ ರಾಶಿ. ಮಿಥುನ ರಾಶಿಯವರು ಮಾರ್ಕೆಟಿಂಗ್ ಸ್ಕಿಲ್ಸ್ ಚೆನ್ನಾಗಿರ್ತಕ್ಕಂಥವ್ರು. ಮಿಥುನ ರಾಶಿಯವರ ಜೊತೆ ಯಾರು ಚಾಲೆಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವರು ತುಂಬ ಬುದ್ಧಿವಂತರು. ತಮ್ಮ ಮೇಧಾಶಕ್ತಿಯಿಂದ ಎಲ್ಲವನ್ನು ಕೂಡ ಜಯಿಸ್ತಕ್ಕಂಥವರು. ಮಿಥುನ ರಾಶಿಯವರು ಸುಳ್ಳು ಹೇಳಿದ್ರು ಕೂಡ ಅದನ್ನು ಸತ್ಯ ಥರ ಮಾತಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ಚತುರರು, ಇಂಟೆಲಿಜೆಂಟ್ಸ್. ಬುಧನೇ ಅಧಿಪತಿ ಅಲ್ವಾ, ಬುದ್ಧಿಕಾರಕ. ಬುಧನೇ ಇದಕ್ಕೆ ಅಧಿಪತಿ. ಹಾಗಾದರೆ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿ ಬಗ್ಗೆ ಏನು ನಡೀತಾ ಇದೆ ಗೋಚಾರದಲ್ಲಿ ಅಂತ ನೋಡೋಣ ಬನ್ನಿ. ಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಭಗವಾನರು ಒಟ್ಟಿಗಿದ್ದಾರೆ. ಇಬ್ಬರು ಗುರುಗಳು. ಕನ್ಫ್ಯೂಷನ್, ಮೊದಲೇ ಕನ್ಫ್ಯೂಷನ್ ನಿಮ್ಮ ರಾಶಿಗೆ. ಗಡಿಬಿಡಿ, ಇದು ಮಾಡಬೇಕಾ, ಅದು ಮಾಡಬೇಕಾ, ಇದು ಸರಿನಾ, ಅದು ಸರಿನಾ ಅಂತಕ್ಕಂಥದ್ದು ಯಾವಾಗಲೂ ಕನ್ಫ್ಯೂಷನಲ್ಲಿರ್ತೀರಿ ನೀವು. ಜೊತೆಗೆ ಒಂದು ರಾಕ್ಷಸರಿಗೆ ಗುರು, ಒಬ್ಬರು ದೇವತೆಗಳಿಗೆ ಗುರು. ಒಂದೊಂದು ಸರ್ತಿ ಮಾಡೋಣ ಅಂದ್ಕೊಳ್ತೀರಿ, ಒಂದೊಂದು ಸರ್ತಿ ಬೇಡ ಅಂದ್ಕೊಳ್ತೀರಿ. ಈ ಥರ ದ್ವಂದ್ವತ್ವ ನಿಮ್ಮನ್ನು ಈ ತಿಂಗಳು ಖಂಡಿತ ಕಾಡುತ್ತೆ. ಆದರೂ ಕೂಡ
ಸಾತ್ವಿಕ ಗ್ರಹರು ನಿಮ್ಮ ರಾಶಿಯಲ್ಲಿರೋದರಿಂದ ಸಾತ್ವಿಕ ಮನೋಭಾವನೆ ಇರುತ್ತೆ. ವಾಕ್ಸ್ಥಾನದಲ್ಲಿ ಬುಧ ವಕ್ರವಾಗಿರೋದರಿಂದ ಮಾತಿನ ಬಗ್ಗೆ ನಿಗಾ ಇರಲಿ. ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಕ್ಕಂಥ ಚಾತುರ್ಯ ಇದೆ ನಿಜ, ಆದರೆ ಅಡ್ವಾಂಚರಸ್ ಮೆಂಟಾಲಿಟಿಗೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಮೌನವಾಗಿರೋದು ಒಳ್ಳೆಯದು. 9ನೇ ಮನೆಯಲ್ಲಿ ಪಿತೃಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ. ಲಗ್ನದಲ್ಲಿ ಗುರು ರಾಹುವನ್ನು ನೋಡ್ತಾ ಇರೋದರಿಂದ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ. ರಾಹು 9ನೇ ಮನೆಯಲ್ಲಿದ್ದರೆ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡೋದು ಕೂಡ ಅವಕಾಶ ಇರುತ್ತೆ. 10ನೇ ಮನೆಯಲ್ಲಿ ಶನಿ ಭಗವಾನರು ವಕ್ರವಾಗಿದ್ದಾರೆ. ಆಫೀಸಲ್ಲಿ ಸೈಲೆಂಟಾಗಿರಿ, ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಾಸ್ ಹೇಳ್ದಂಗೆ ಕೇಳಿ, ಮುಗೀತು. ಈಗ 2-3 ತಿಂಗಳಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಕೂಡ ತೊಂದರೆ ಆಗಿದೆ. 3ನೇ ಮನೆಯಲ್ಲಿರ್ತಕ್ಕಂಥ ಗುರು ಕೇತು ನಿಮಗೆ ಉದ್ಯೋಗದಲ್ಲಿ ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಭೂಮಿ ವ್ಯವಹಾರ ಮಾಡ್ತಕ್ಕಂಥವರು, ಕಲ್ಲು ಕೆತ್ತನೆ ಇಂಥದವ್ರು ಕೂಡ ಮಿಥುನ ರಾಶಿಯವರಿಗೆ ಅನುಕೂಲವಾಗಿದೆ. 4ನೇ ಮನೆಯಲ್ಲಿ ಕುಜ ಇದ್ದಾರೆ, ಭೂಮಿ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ. ಸ್ವಲ್ಪ ಟೆನ್ಷನ್ ತೊಗೊಳ್ಳೋಕೆ ಹೋಗಬೇಡಿ. ತಾಯಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಉಳಿದಂಗೆ ಈ ತಿಂಗಳು ಹೋದ ತಿಂಗಳಿಗಿಂತ ಸ್ವಲ್ಪ ಬೆಟರ್ ಇದೆ ಉದ್ಯೋಗದ ವಿಚಾರದಲ್ಲಿ. ಶನಿ ಭಗವಾನರನ್ನು ಆರಾಧನೆ ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸ ಓದ್ಕೊಳ್ಳಿ. 9ನೇ ಮನೆಯಲ್ಲಿ ರಾಹು ಇರೋದರಿಂದ ಹೆಚ್ಚಾಗಿ ದುರ್ಗಾದೇವಿನ ಆರಾಧನೆ ಮಾಡಿ. ದುರ್ಗಾ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ಕೊಳ್ಳೋದ್ರಿಂದ ರಾಹು ಅನುಗ್ರಹಣೆ ನಿಮಗೆ ಸಿಕ್ಕತ್ತೆ. ಹಾಗೆ ರಾಶಿಯಲ್ಲಿರ್ತಕ್ಕಂಥ ಗುರು ಭಗವಾನರನ್ನು ಒಳಿಸ್ಕೊಳ್ಳೋದಕ್ಕೆ ಗುರುಗಳ ಆರಾಧನೆ ಮಾಡಿ. ಶುಕ್ರ ಭಗವಾನರ ಅನುಕೂಲವಾಗಿದ್ದಾರೆ. ರಾಶಿಯಲ್ಲಿ ಶುಕ್ರ ಭಗವಾನರಿದ್ದಾರೆ ಅಂದರೆ ಸಂಸಾರದಲ್ಲಿ ಸಾಮರಸ್ಯ, ಎಲ್ಲಾದರೂ ಟ್ರಿಪ್ ಹೋಗೋದು, ಈ ಥರದ್ದು ಕೂಡ ಒಂದು ವಿನೋದ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಕೂಡ ಅವಕಾಶ ಇರುತ್ತೆ. ಸೊ ದುಡ್ಡು ಖರ್ಚು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಿದರೆ ಈ ತಿಂಗಳಲ್ಲಿ ನಿಮಗೆ ಜಯ ಇದೆ. ಆಗಸ್ಟಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯವನ್ನು ನೋಡೋಣ ಬನ್ನಿ. ಪ್ರೇಮ ಸ್ವಭಾವದವ್ರು ನೀವು. ಕುಟುಂಬ ಪ್ರೀತಿ ಜಾಸ್ತಿ, ಸೆನ್ಸಿಟಿವ್, ಮೃದು ಮನಸ್ಸು, ಬೆಣ್ಣೆ ಥರ. ಈ ವಾರದಲ್ಲಿ ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ. ಹೊಸ ಐಡಿಯಾಸ್ ಎಲ್ಲ ಬರುತ್ತೆ. ವ್ಯಯಸ್ಥಾನದಲ್ಲಿ ಗುರು ಭಗವಾನರು ಮತ್ತು ಶುಕ್ರ ಇಬ್ಬರು ಎಜುಕೇಷನಲ್ ಪ್ಲ್ಯಾನೆಟ್ಸ್ ಗುರುಗಳಿದ್ದಾರೆ. ಮಕ್ಕಳಿಗಾಗಿ ಸಾಕಷ್ಟು ಫೀಸನ್ನು ಕಟ್ಟಿದಿರಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಾಗಿ ದುಡ್ಡನ್ನು ಸ್ಪೆಂಡ್ ಮಾಡಿದಿರಿ. 2ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಒಟ್ಟಿಗೆ ಇರೋದರಿಂದ ಕುಟುಂಬದಲ್ಲಿ ಕೂಡ ಏನಾದರೂ ಸಣ್ಣ ಪುಟ್ಟ ಮಾತು ಬರ್ತಕ್ಕಂಥದ್ದು, ಆರ್ಥಿಕವಾಗಿ ಬರಬೇಕಾಗಿರ್ತಕ್ಕಂಥ ದುಡ್ಡು ಕೊಡಬೇಕಾಗಿರೋರು ನಿಮಗೆ ಡಿಲೇ ಮಾಡ್ತಕ್ಕಂಥದ್ದು. ನೀವು ಬೆಳೆದಂಥ ಬೆಳೆಗೆ, ರೈತ ಬಾಂಧವರಿಗೆ ನೀವು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೇ ಇರತಕ್ಕಂಥದ್ದು, ಬೆಲೆ ಸಿಕ್ಕಿಲ್ಲ ಅಂತ ನೀವು ಬೆಳೆದಂಥ ಪದಾರ್ಥಗಳನ್ನು ಬಿಸಾಡ್ತಕ್ಕಂಥ ಸಂದರ್ಭ. ಆ ಕಡೆ ವ್ಯಯಸ್ಥಾನದಲ್ಲಿ ನೀವು ಗುರುಗಳಿರೋದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೂಡ ನಿಮ್ಮ ಕೈಗೆ ಸಿಗದೆ ಇರತಕ್ಕಂಥ ಟೈಮ್ ನಡೀತಾ ಇದೆ ನಿಮಗೆ. 3ನೇ ಮನೆಯಲ್ಲಿ ಕುಜ ಭಗವಾನರಿದ್ದಾರೆ, ಆದರೆ ಧೃತಿಯನ್ನು ಕೆಡಬೇಕಾಗಿಲ್ಲ ನೀವು. ಕುಜರು ಭೂಮಿಕಾರಕರು. ಧೈರ್ಯವಾಗಿ 3ನೇ ಮನೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಭೂಮಿಯನ್ನು ನಂಬ್ಕೊಂಡಿದ್ದರೆ ನಿನಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ಭೂಮಿ ವಿಚಾರವಾಗಿ ನೀವು ಮುಂದುವರಿಯಿರಿ. ಭೂಮಿ ವಿಚಾರವಾಗಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಫ್ಯೂಚರಲ್ಲಿ ಒಳ್ಳೆಯದಿದೆ. ಅಷ್ಟಮದಲ್ಲಿ ರಾಹು ಇರೋದರಿಂದ ಅನವಶ್ಯಕ ವಿಚಾರಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕುಟುಂಬದ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. 9ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ. ಪಿತ್ರಾರ್ಜಿತ ಆಸ್ತಿಗೆ ವಿಚಾರವಾಗಿ ಬಂದಿರತಕ್ಕಂಥ ತಗಾದೆಗಳನ್ನು ನ್ಯಾಯಯುತವಾಗಿ ಪರಿಷ್ಕಾರ ಮಾಡಿಕೊಳ್ಳಿ. ನ್ಯಾಯ ಪಂಚಾಯಿತಿ ಮುಖಾಂತರ ಅದನ್ನು ಪರಿಷ್ಕಾರ ಮಾಡಿಕೊಳ್ಳಿ. ಇಲ್ಲ ಅಂದರೆ ಕೋರ್ಟ್ ಮೆಟ್ಲು ಕೂಡ ಏರೋದಕ್ಕೆ ಅವಕಾಶ ಇದೆ. ಪಿತ್ರಾರ್ಜಿತ ಆಸ್ತಿ 9ನೇ ಮನೆ ಪಿತ್ರಾರ್ಜಿತ ಆಸ್ತಿ ಸ್ಥಾನದಲ್ಲಿ ಶನಿ ಭಗವಾನರು ವಕ್ರವಾಗಿರೋದ್ರಿಂದ, ಶನಿ ಭಗವಾನರು ನ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದರಿಂದ ಏನಾದ್ರೂ ಸಣ್ಣ ಪುಟ್ಟ ತಗಾದೆ ಬರೋದಕ್ಕೆ ಚಾನ್ಸ್ ಇದೆ. ಅದ್ರ ಜೊತೆಗೆ ಕೂಡ ಕುಜ ಕೂಡ ನೋಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಜಗಳಕ್ಕೆ ಕೂಡ ಅವಕಾಶ ಇದೆ.
ಇದನ್ನು ಶಾಂತಯುತವಾಗಿ ನೀವು ಪರಿಷ್ಕಾರ ಮಾಡಿಕೊಳ್ಳಿ. ಉಳಿದಂಗೆ ಈ ತಿಂಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮಾತಿನಲ್ಲಿ ನಿಗಾ ಇಡಿ. ಅನವಶ್ಯಕ ವಿಚಾರಕ್ಕೆ ಹೋಗೋದು ಬೇಡ. ಪಿತರಾರ್ಜಿತ ಆಸ್ತಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳನ್ನು ಶಾಂತ ರೀತಿಯಲ್ಲಿ ಪರಿಷ್ಕಾರ ಮಾಡಿಕೊಂಡಿದ್ರೆ ಸಂತೋಷವಾಗಿರ್ತೀರಿ. ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಂದ್ರೇ ಇವರು ಧೈರ್ಯ ಜಾಸ್ತಿ. ಸಿಂಹರಾಶಿಯವರು ಓವರ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಏನಾದರೂ ಅಂದ್ಕೊಂಡಿದ್ರೆ, ಗೋಲ್ ಇಟ್ಕೊಂಡಿದ್ರೆ ಸಾಧನೆ ಮಾಡ್ತಕ್ಕಂಥವರು ಛಲವಾದಿಗಳು. ಈ ಸಿಂಹರಾಶಿಯವರಿಗೆ ಈಗ ಒಳ್ಳೆ ಟೈಮ್ ಕೂಡ ನಡೀತಾ ಇದೆ. ಲಾಭಸ್ಥಾನದಲ್ಲಿ ಇಬ್ಬರು ಮಹಾನ್ ಗುರುಗಳಿದ್ದಾರೆ. ಶುಕ್ರಾಚಾರ್ಯರು ಮತ್ತು ಗುರು ಭಗವಾನರು ಒಟ್ಟಿಗೆ ಇರೋದರಿಂದ ನೀವು ಏನು ಅಂದ್ಕೊಂಡಿದ್ರೂ ನಡೀತಕ್ಕಂಥ ಸಂದರ್ಭ. ಆರ್ಥಿಕವಾಗಿ ಮತ್ತು ಭೂಮಿ ವಿಚಾರವಾಗಿ, ಮಕ್ಕಳು, ಮದುವೆ ವಿಚಾರಕ್ಕಾಗಿ ಯಾರು ಪ್ರಯತ್ನ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಜಯ ಇದೆ. ಯಾರು 2 ವರ್ಷಗಳಿಂದ ಮದುವೆಗಾಗಿ ಪ್ರಯತ್ನ ಮಾಡಿ ಏನೂ ವರ್ಕೌಟ್ ಆಗಿಲ್ವೋ, ಈಗ ನಿಮಗೆ ಸಕಾಲ ಇದೆ. ವ್ಯಯಸ್ಥಾನದಲ್ಲಿ ಬುಧ ಇದ್ದಾರೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ಬಗ್ಗೆ, ನೆರೆ ಹೊರೆಯವರ ಜೊತೆ ಏನು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರಕೃತಿ ಮತ್ತು ಪಕ್ಕದವರ ವಿಚಾರದಲ್ಲಿ ಶಾಂತ ರೀತಿಯಲ್ಲಿ ನಡ್ಕೊಳ್ಳಿ. ಸೆಕೆಂಡ್ ಹೌಸಲ್ಲಿ ಕುಜ ಭಗವಾನರಿದ್ದಾರೆ. ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಸ್ವಲ್ಪ ಜಬರ್ದಸ್ತಾಗಿ ಖರ್ಚು ಮಾಡ್ತಕ್ಕಂಥದ್ದು. ಹೈ ಎಸ್ಟಿಮೇಷನ್, ಕೈಯಲ್ಲಿ ದುಡ್ಡು ಬಂದ ತಕ್ಷಣ ದೊಡ್ಡ ಎಸ್ಟಿಮೇಷನ್ಸ್ ಮಾಡೋದು. ನಾಳೆ ಬಗ್ಗೆ ಕೂಡ ಸ್ವಲ್ಪ ಗಮನ ಇಟ್ಕೊಳ್ಳಿ. 2ನೇ ಮನೆಯಲ್ಲಿ ಕುಜರಿರೋದ್ರಿಂದ ಏನಾದರೂ ಅಣ್ಣ ತಮ್ಮಂದರ ಮಧ್ಯೆ ಏನಾದರೂ ವಾಕ್ಸಮರ ನಡೆಯೋಕ್ಕೆ ಕೂಡ ಅವಕಾಶ ಇದೆ. ಮಾತಿನಲ್ಲಿ ವಿವೇಚನೆಯಿಂದ ಮಾತನ್ನು ಮಾತಾಡಿ. 8ನೇ ಮನೆಯಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. 8ನೇ ಮನೆಯಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ಅಂದರೆ ಜಾಗ್ರತೆಯಿಂದ ನೀವು ನಡ್ಕೊಳ್ಳಿ. 8ನೇ ಮನೆ ಶನಿ ಭಗವಾನರು ವಕ್ರವಾಗಿರೋದರಿಂದ ಆ ಥರದ ನಿರ್ಧಾರಗಳು ಬೇಡ. ವಿದ್ಯಾಭ್ಯಾಸಕ್ಕಾಗಿ ವಿದೇಶಗಳಿಗೆ ಹೋಗೋರು ಕೂಡ ಒಳ್ಳೆಯ ಅನುಕೂಲ ಇದೆ. ವಿದ್ಯಾರ್ಥಿಗಳು ಕೂಡ ಸಕಾಲ. ಟೀಚರ್ಸು, ಪ್ರೊಫೆಸರ್ಸು ಮತ್ತು ವಿದ್ಯಾರಂಗದಲ್ಲಿ ಯಾರಿಗಾದರೂ ಉದ್ಯೋಗ ಅವಕಾಶಗಳಿಗಾಗಿ ಯಾರು ವೆಯ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಶುಕ್ರ ಮತ್ತು ಗುರು ಲಾಭಸ್ಥಾನದಲ್ಲಿದ್ದು ನಿಮ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸ್ವಲ್ಪ ಪ್ರಯತ್ನ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಳ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಕೂಡ ಎಕ್ಸಲೆಂಟ್. ರೈತರಿಗೂ ಕೂಡ ಒಳ್ಳೆಯ ಲಾಭ ಇದೆ. ವಾಕ್ಸ್ಥಾನದ ಅಧಿಪತಿ ವ್ಯಯಸ್ಥಾನದಲ್ಲಿ ವಕ್ರವಾಗಿರೋದರಿಂದ ವ್ಯಾಪಾರಸ್ಥರು ಮಾತಿನ ಬಗ್ಗೆ ನಿಗಾ ಇಡಬೇಕು. ಶನಿದೇವರಿಗೆ ಶಾಂತಿಯನ್ನು ಮಾಡಿ. ಪ್ರತಿ ಶನಿವಾರ ಒಂದು 20 ಗ್ರಾಮ್ಸ್ ಎಳ್ಳು, ಎಲೆ ಅಡಿಕೆ, 8 ರೂಪಾಯಿ ದಕ್ಷಿಣೆ, ಶನಿ ಭಗವಾನರಿಗೆ 8 ರೂಪಾಯಿ ದಕ್ಷಿಣೆಯನ್ನು ನೀವು ನವಗ್ರಹದಲ್ಲಿರ್ತಕ್ಕಂಥ ಶನಿ ಭಗವಾನರಿಗೆ ಇಟ್ಬಿಟ್ಟು 9 ಪ್ರದಕ್ಷಿಣೆ ಮಾಡ್ತಾ ಶನಿ ಸ್ತೋತ್ರವನ್ನು ಓದ್ಕೊಂಡಿದ್ದರೆ ಅಷ್ಟಮ ಶನಿ ನಿಮ್ಮನ್ನು ಬಾಧಿಸೋದಿಲ್ಲ. 7ನೇ ಮನೆಯಲ್ಲಿರ್ತಕ್ಕಂಥ ರಾಹು ಅಗೈನ್ 7th ಹೌಸಲ್ಲಿ ವಿವಾಹ ಸ್ಥಾನ ಅಂತ ಕರಿತೀವಿ. ಸಂಗಾತಿ ಜೊತೆ ಪ್ರೀತಿಯಿಂದ ನೋಡ್ಕೊಳ್ಳಿ. ಉಳಿದಂಗೆ ಓವರಾಲ್ ಆಗಿದೆ ಇದು ಒಳ್ಳೆ ಚಾಲೆಂಜಿಂಗ್ ಇಯರು. ಸ್ವಲ್ಪ ಪ್ರಯತ್ನ ಮಾಡಿ, ಹಾರ್ಡ್ ವರ್ಕ್ ಮಾಡಿದರೆ ಜಯ ನಿಮ್ಮದೇ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕನ್ಯಾ ರಾಶಿಯವರು ಫ್ರೆಂಡ್ಲಿ ನೇಚರ್. ಆದರೆ ಇವರಲ್ಲಿ ಒಂದು ನೆಗೆಟಿವ್ ಕೂಡ ಇರುತ್ತೆ. ಜಾಸ್ತಿ ಕ್ರಿಟಿಕ್ಸ್ ಮಾಡ್ತಾರೆ, ವಿಮರ್ಶೆ ಜಾಸ್ತಿ ಮಾಡ್ತಾರೆ. 11ನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಬುಧ ಭಗವಾನರು ವಕ್ರವಾಗಿರೋದರಿಂದ ಮಿತಿಮೀರಿದ ವಿಮರ್ಶೆ ಬೇಡ. ಹಾಗೆ 6ನೇ ಮನೆಯಲ್ಲಿ ರಾಹು ಭಗವಾನರು ಮಾಯಾಗ್ರಹ, ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರೋ IT ರಂಗದಲ್ಲಿ ಉದ್ಯೋಗ ಅವಕಾಶಗಳಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಇದು ಸಕಾಲ. ಇಷ್ಟು ವರ್ಷಗಳಿಂದ ಯಾರಿಗಾದ್ರೂ ಉದ್ಯೋಗ ಪೆಂಡಿಂಗ್ ಇದ್ದು ಸಿಕ್ಕಲಿಲ್ಲ ಅನ್ನೋರಿಗೆ IT ವಿಭಾಗದಲ್ಲಿ ಈಗ ಪ್ರಯತ್ನ ಮಾಡಿದರೆ ನಿಮಗೆ ಜಯ ಸಿಕ್ಕತ್ತೆ. 10ನೇ ಮನೆಯಲ್ಲಿ ಶುಕ್ರ ಭಗವಾನರಿರೋದು ಕೂಡ ಉದ್ಯೋಗಾವಕಾಶಗಳು, ಉದ್ಯೋಗದಲ್ಲಿ ಪ್ರಮೋಷನ್ನು. ಆದರೆ 10ನೇ ಮನೆಯಲ್ಲಿ ಗುರು ಇರೋದರಿಂದ ಸ್ವಲ್ಪ ತಿರುಗಾಟ, ಓಡಾಟ ಇದೆಲ್ಲ ಕೂಡ ಇರುತ್ತೆ. ರಾಶಿಯಲ್ಲೇ ಕುಜ ಇರೋದರಿಂದ ಡ್ರೈವಿಂಗಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ನಿಮ್ಮನ್ನು ಉತ್ತೇಜಿಸ್ತಾನೆ. ಕುಜ ಅಂತಕ್ಕಂಥವನು ಉತ್ತೇಜನಕಾರಕ ಗ್ರಹ. ಸ್ಪೀಡಾಗಿ ಓಡಿಸು, ಸ್ಪೀಡಾಗಿ ಮಾತಾಡು,
ಆತುರಾತುರದ ನಿರ್ಣಯಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಹೋಗಬೇಡಿ. 7ನೇ ಮನೆಯಲ್ಲಿ ಶನಿ ಭಗವಾನರ ವಕ್ರವಾಗಿರೋದರಿಂದ ಸಂಸಾರದಲ್ಲಿ ಸಾಮರಸ್ಯ ಬೇಕು. ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಮತ್ತು 12ನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು 1.5 ವರ್ಷ ಕಾಲ ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿ, ಒಮ್ಮೆ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗೋಧಿ ಎಲೆ ಅಡಿಕೆ ದಕ್ಷಿಣೆಯನ್ನು ದಾನವಾಗಿ ಕೊಟ್ಟು ಬಂದರೆ ಸೂರ್ಯ ಭಗವಾನರು ನಿಮ್ಗೆ ಅನುಕೂಲವಾಗಿರ್ತಾರೆ. ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಗಣಪತಿ ಮತ್ತು ಸೂರ್ಯನ ಆರಾಧನೆ ಮಾಡಿ. ಮುಂದೆ ಒಳ್ಳೆಯ ದಿನಗಳು ಬರ್ತಾ ಇದೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡೋರು ಖಂಡಿತ ಇದು ಒಳ್ಳೆಯ ಸಕಾಲ. ಮದುವೆ ಮಕ್ಕಳು ವಿಚಾರ ಸ್ವಲ್ಪ ವಿಳಂಬ ಆಗಬಹುದು, ಆದರೆ ಪ್ರಯತ್ನದ ಮುಖಾಂತರ ನೀವು ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ತುಲಾರಾಶಿಯವರು, ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೋಚಾರ ಫಲ ಯಾವ ಥರ ಇದೆ ಅಂತ ವಿಚಾರವನ್ನು ಮಾತಾಡೋಣ ಬನ್ನಿ. ಹೋದ ತಿಂಗಳು ಕೂಡ ತುಲಾರಾಶಿಯವರು ಎಲ್ಲ ರಾಶಿಗಳಿಗಿಂತ ಒಂದು ಸ್ಟೆಪ್ ಮುಂದೆನೇ ಇದ್ದರು. ಭಾಗ್ಯಸ್ಥಾನದಲ್ಲಿ, ಪಿತ್ರಾರ್ಜಿತ ಆಸ್ತಿ ಸ್ಥಾನದಲ್ಲಿ, ಫಾರಿನ್ ರಿಲೇಷನ್ನಲ್ಲಿ 2 ಶುಭ ಗ್ರಹಗಳಿದ್ದಾರೆ. ಗುರು ಭಗವಾನರು ಮತ್ತು ಶುಕ್ರ ಭಗವಾನರು ನಿಮ್ಮ ಮೇಲೆ ದಯಾದೃಷ್ಟಿಯನ್ನು ತೋರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಾಗಿ ವಿದೇಶ ವ್ಯಾಸಂಗ ಮಾಡೋರಿಗೆ, ಉದ್ಯೋಗಕ್ಕಾಗಿ ವಿದೇಶಗಳಲ್ಲಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ, ಒಳ್ಳೆಯ ಯೂನಿವರ್ಸಿಟಿ ಮತ್ತು ಕಾಲೇಜಸಲ್ಲಿ ಸೀಟ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಕೂಡ ಒಳ್ಳೆಯ ಸೂಚನೆಗಳಿದ್ದಾವೆ. ಧನಾಧಿಪತಿ, ಐಶ್ವರ್ಯಾಧಿಪತಿ 2 ಶುಭ ಗ್ರಹಗಳು ನಿಮಗೆ ಭಾಗ್ಯಸ್ಥಾನದಲ್ಲಿರೋದರಿಂದ ಪಿತ್ರಾರ್ಜಿತ ಆಸ್ತಿ ಮುಖಾಂತರ ಲಾಭ. ಪೆಂಡಿಂಗ್ ಇರ್ತಕ್ಕಂಥ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಸಾಲ್ವ್ ಮಾಡ್ಕೊಳ್ತಕ್ಕಂಥದ್ದು. 10ನೇ ಮನೆಯಲ್ಲಿ ಬುಧ ಭಗವಾನರು ವಕ್ರವಾಗಿದ್ದರೂ ಕೂಡ ಉದ್ಯೋಗ ಅವಕಾಶಗಳು ವಿಫಲವಾಗಿದ್ದಾವೆ. ಉದ್ಯೋಗದಲ್ಲಿ ಜಯ, ಪ್ರಮೋಷನ್ನು. ಲಾಭಸ್ಥಾನದಲ್ಲಿ 2 ಪಾಪಗ್ರಹಗಳು ಎಕ್ಸಲೆಂಟ್. ಪಾಪಗ್ರಹರು ಲಾಭಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಜಯ. ರಾಜಕೀಯ ನಾಯಕರಿಗೆ ಸರ್ಕಾರ ಉದ್ಯೋಗಗಳಿಗೆ ಕೂಡ ಶುಭ ವಾರ್ತೆಗಳು. 6ನೇ ಮನೆಯಲ್ಲಿ ಶನಿ ಭಗವಾನರು ವಕ್ರವಾಗಿದ್ದಾರೆ, ಶತ್ರು ನಿರ್ನಾಮ. 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಸಂತಾನ ರಾಶಿಯಲ್ಲಿರೋದರಿಂದ ನಿಮ್ಮ ಮಕ್ಕಳು ಬೆಳವಣಿಗೆಯಲ್ಲಿ ಅಥವಾ ಉದ್ಯೋಗದ ವಿಚಾರದಲ್ಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಕಳವಳ ಇರುತ್ತೆ. ಆದರೆ ಗುರು ಭಗವಾನರು ರಾಹುವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಸಂಧಾನದ ಮುಖಾಂತರ ಅಥವಾ ಸ್ವಲ್ಪ ಪ್ರಯತ್ನದ ಮುಖಾಂತರ ಸಮಸ್ಯೆ ಸಾಲ್ವ್ ಆಗುತ್ತೆ. ಓವರಾಲ್ ಆಗಿ ಆಗಸ್ಟ್ ತಿಂಗಳಲ್ಲಿ ಕೂಡ ತುಲಾರಾಶಿಯವರಿಗೆ ಚೆನ್ನಾಗಿದೆ. ಕೋರ್ಟ್ ಮ್ಯಾಟರ್ಸ್ ಆಗಲಿ, ಮದುವೆ ವಿಚಾರದಲ್ಲಾಗಲಿ, ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ, ರೈತ ಬಾಂಧವರಿಗೆ ಕೂಡ ಇದು ಸಕಾಲ ಇದೆ. ಅಂದರೆ ಸುಮ್ಮನೆ ಯಾವುದು ಬರೋದಿಲ್ಲ, ಪ್ರಯತ್ನ ಬೇಕು. ಟೈಮ್ ಚೆನ್ನಾಗಿದ್ದರೂ ಕೂಡ ನಿಮಗೆ ಏನೂ ನಡೀತಾ ಇಲ್ಲ ಅಂದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಪಂಡಿತರ ಹತ್ರ ತೋರಿಸಿ ಏನಾದರೂ ದೋಷಗಳಿದ್ದರೆ ಪರಿಷ್ಕಾರ ಮಾಡಿಕೊಂಡಿದ್ರೆ ತುಲಾರಾಶಿಯವರು ಎಕ್ಸಲೆಂಟ್ ಸಕ್ಸಸ್ಸನ್ನು ಪಡ್ಕೊಳ್ತೀರಿ ಈ ತಿಂಗಳಲ್ಲಿ. ವೃಶ್ಚಿಕ ರಾಶಿ, ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಯಾವ ಥರ ಇದೆ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಮೇಯ್ನ್ಲಿ 10ನೇ ಮನೆಯಲ್ಲಿ ಸೂರ್ಯ ಭಗವಾನರು ಮತ್ತು ಕೇತು ಭಗವಾನರಿದ್ದಾರೆ. 10ನೇ ಮನೆಯಲ್ಲಿ 2 ಗ್ರಹಗಳಿರೋದರಿಂದ ಸ್ವಲ್ಪ ನಿಮಗೇನಾದರೂ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ಸ್ ಅಂತ ಬರ್ಬೋದು. ಪ್ರೇಮಜೀವಿಗಳು ನೀವು. ಯಾರನ್ನೂ ವೃಶ್ಚಿಕ ರಾಶಿಯನ್ನು ಎಗಾನಿಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವೃಶ್ಚಿಕ ರಾಶಿಯವರು ಸೇಡು ತೀರಿಸ್ಕೊಳ್ಳೋದ್ರಲ್ಲಿ ನಂಬರ್ 1. ಅದೇ ರೀತಿ ದಯಾಮಯಗಳು ಕೂಡ. 3ನೇ ಮನೆಯಲ್ಲಿ ರಾಹು ಭಗವಾನರು ಎಕ್ಸಲೆಂಟ್. 3ರಲ್ಲಿ ಪಾಪಗ್ರಹ, ಒಂದು ಮಾಯಾಗ್ರಹ, ಟೆಕ್ನಾಲಜಿ, ಕಂಪ್ಯೂಟರ್ ಗ್ರಹ 3ನೇ ಮನೆಯಲ್ಲಿ ಕೂತ್ಕೊಂಡಿದೆ. ಅಂದರೆ IT-BT ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಂಭಾವರು, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡೋರಿಗೆ ಜಯ ಇದೆ. 8ರಲ್ಲಿ ಗುರು ಮತ್ತು ಶುಕ್ರ ಒಟ್ಟಿಗೆ ಇರೋದರಿಂದ ಸ್ವಲ್ಪ ಮದುವೆ ಡಿಲೇ, ಸಂತಾನ ಡಿಲೇ, ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳು ಸ್ವಲ್ಪ ಪೋಸ್ಟ್ಪೋನ್ಮೆಂಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ತಾಳ್ಮೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಅಥವಾ ತಂದೆ
ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಕ್ಕಂಥದ್ದು. ಶನಿ ಭಗವಾನರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದಾರೆ. 5ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ ಅಂದರೆ ಡೆಫಿನೆಟಾಗಿ ಥಿಂಗ್ಸ್ ವಿಲ್ ಗೆಟ್ ಡಿಲೇಡ್. ಸೊ ಅದರಿಂದ ಪ್ರಯತ್ನದ ಮೇಲೆ ಪ್ರಯತ್ನ ನೀವು ಮಾಡ್ತಾನೆ ಇರಬೇಕು. ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಕುಜ ಎಕ್ಸಲೆಂಟ್ ಆಗಿದ್ದಾನೆ. ಲಾಭಸ್ಥಾನದಲ್ಲಿ ಕುಜ ನಿಮ್ಮ ರಾಶಿ ಅಧಿಪತಿ ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ಭೂಮಿಯಲ್ಲಿ ಜಯ. ಎಲ್ಲ ಗ್ರಹಗಳು ನಿಮಗೆ ಅನಾನುಕೂಲವಾಗಿರೋದರಿಂದ ಕುಜ ಒಬ್ಬರು ಮಾತ್ರ ನಿಮ್ಮ ಪರವಾಗಿ ನಿಂತಿದ್ದಾರೆ. ಆದರೆ ಈ ಗ್ರಹಗಳು ಕೊಡ್ತಕ್ಕಂಥ ಎಲ್ಲ ಕೆಟ್ಟ ಫಲವನ್ನು ಇವರೊಬ್ಬರು ನಿವಾರಿಸೋ ಶಕ್ತಿ ಇದೆ. ಕುಜ ಅಂದ್ರೇ ಅಷ್ಟೊಂದು ಅಗಾಧವಾದಂಥ ಶಕ್ತಿ ಇರತಕ್ಕಂಥ ಗ್ರಹ. ನೀವು ಸಾಧಕರು, ಯಾವಾಗಲೂ ಕೂಡ ನೀವು ಸಾಧಕರು. ವೃಶ್ಚಿಕ ರಾಶಿಯವರು ಯಾವಾಗಲೂ ಸುಲಭವಾಗಿ ಡಿಫೀಟನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥವರಲ್ಲ. ನೀವು ಕುಜ ನಿಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಧೈರ್ಯವಾಗಿ ಮುನ್ನುಗ್ಗೋಗಿ. ಸೆಲ್ಫ್ ಬಿಲೀಫ್, ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ಆಗಸ್ಟ್ ತಿಂಗಳು ನಿಮಗೆ ಎಕ್ಸಲೆಂಟ್ ತಿಂಗಳು. ಆಗಸ್ಟ್ ತಿಂಗಳಲ್ಲಿ ಧನುಸು ರಾಶಿಯವರು ಸ್ವಭಾವತಃ ಮಾತುಗಾರರು, ಲೇಜಿ ಕೂಡ. ಇವರು ತಪ್ಪಿಸ್ಕೊಳ್ಳೋದ್ರಲ್ಲಿ ನಂಬರ್ 1. ಏನಾದರೂ ಜವಾಬ್ದಾರಿ ಬಂದಿದೆ ಅಂದರೆ ಅದರಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಎಕ್ಸ್ಪೆಷಲಿ ಮನೆ ಕೆಲಸಗಳು, ಮುಖ್ಯವಾದಂಥ ವಿಚಾರಗಳಿಂದ ಸ್ಕಿಪ್ ಆಗ್ತಾ ಇರ್ತಾರೆ ಇವರು. ಜೊತೆಗೆ ಈ ತಿಂಗಳಲ್ಲಿ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರೆ ಪೋಸ್ಟ್ಪೋನ್ಮೆಂಟ್ ಆಫ್ ವರ್ಕ್ಸು, ನಾಳೆ ಮಾಡೋಣ, ನಾಳೆದು ಮಾಡೋಣ, ನೋಡೋಣ, ಈ ಥರ ವಿಚಾರಗಳನ್ನು ಬಿಟ್ಟು ನಾಳೆ ಕೆಲಸವನ್ನು ಇವತ್ತು ಮಾಡಬೇಕಾಗಿರೋದು ಈಗಲೇ ಮಾಡಿ. ಎಲ್ಲಿರಬೇಕಾಗಿರೋ ವಸ್ತುಗಳನ್ನು ಅಲ್ಲಿಡಿ. ಯಾವುದು ಕೆಲಸ ಪೆಂಡಿಂಗ್ ಇಟ್ಕೊಳ್ಳೋಕೆ ಹೋಗಬೇಡಿ. ವಾಕ್ಸ್ಥಾನದಲ್ಲಿ 3ನೇ ಮನೆಯಲ್ಲಿ ರಾಹು ಇದ್ದಾರೆ. ಗುಡ್. 3ನೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಇಂಟರ್ವ್ಯೂಗಳಲ್ಲಿ ಜಯ ಪಡ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವು ಸಕ್ಸಸ್ ಪಡ್ಕೊಳ್ತಕ್ಕಂಥದ್ದು. ಸೊ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನಡೆಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಸಕಾಲ. 10ನೇ ಮನೆಯಲ್ಲಿ ಕುಜ ಭಗವಾನರಿದ್ದಾರೆ. 10ನೇ ಮನೆಯಲ್ಲಿ ಕುಜ ಇದ್ದಾರೆ ಅಂದರೆ ಉದ್ಯೋಗಕ್ಕಾಗಿ ಸ್ವಲ್ಪ ಅಲೆದಾಟ ಇರುತ್ತೆ. ಆದರೆ ಗುರು ಮತ್ತು ಶುಕ್ರ ನಿಮ್ಮ ರಾಶಿಯನ್ನು ನೇರವಾಗಿ ನೋಡ್ತಾ ಇರೋದರಿಂದ, ಇಬ್ಬರು ಮಹಾನ್ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಉದ್ಯೋಗದಲ್ಲಿ ಜಯ ಇದೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬಂದು ಬೀಳ್ತಾ ಇದೆ. ಅದನ್ನು ಗ್ರ್ಯಾಬ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದೆ. ಇಬ್ಬರು ಗುರುಗಳು 7ನೇ ಮನೆಯಲ್ಲಿದ್ದಾರೆ ಅಂದರೆ ಬೇಗ ಮದುವೆ ಕ್ಲಿಕ್ ಆಗಿಬಿಡೋದು. ಎಷ್ಟೋ ಸಂಬಂಧಗಳು ನೋಡಿ ಬೇಜಾರಾಗಿರ್ತಕ್ಕಂಥದ್ದು ಒಂದೇ ಸಂಬಂಧ ಬಂದು ನೋಡಿ ಕ್ಲಿಕ್ ಆಗಿಬಿಡೋ ಸಂದರ್ಭ ನಡೀತಾ ಇದೆ. ಮಕ್ಕಳ ವಿಚಾರವಾಗಿ ಕೂಡ ಜಯ ಪಡ್ಕೊಳ್ತಕ್ಕಂಥದ್ದು. ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರೋ ಸಂತಾನ ಫಲಕ್ಕಾಗಿ ಒಳ್ಳೆಯ ಅವಕಾಶ ಇದೆ. 8ನೇ ಮನೆಯಲ್ಲಿ ಬುಧರಿದ್ದಾರೆ. ಧೈರ್ಯ ಕೂಡ ಇದೆ ನಿಮಗೆ. ಬುಧ ಭಗವಾನರು 8ನೇ ಮನೆಯಲ್ಲಿದ್ದರೆ ಪ್ರಯತ್ನದ ಮುಖಾಂತರ ನೀವು ಜಯ ಪಡ್ಕೊಳ್ತಕ್ಕಂಥದ್ದು. ಭಾಗ್ಯಸ್ಥಾನದಲ್ಲಿ ಕೇತು ಮತ್ತು ಕುಜ, ಸೂರ್ಯ ಒಟ್ಟಿಗೆ ಇದ್ದಾರೆ. ಸ್ವಲ್ಪ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ತಂದೆಗೆ ಏನು ಟೆನ್ಷನ್ ಕೊಡೋಕೆ ಹೋಗಬೇಡಿ. 4ನೇ ಮನೆಯಲ್ಲಿ ಶನಿ ಭಗವಾನರು ವಕ್ರವಾಗಿದ್ದಾರೆ. ಮಾತೃಸ್ಥಾನದಲ್ಲಿ ತಾಯಿ ಆರೈಕೆ ಮಾಡಿ, ತಾಯಿಯನ್ನು ಗೌರವದಿಂದ ನೋಡ್ಕೊಳ್ಳಿ. ತಾಯಿಗೆ ನೋವಾಗೋ ಥರ ಮಾತಾಡೋಕ್ಕೆ ಹೋಗಬೇಡಿ. ಹನುಮಾನ್ ಚಾಲೀಸ ಓದ್ಕೊಳ್ಳಿ. ಸೂರ್ಯ ನಮಸ್ಕಾರ, ಗಣಪತಿಯನ್ನು ಆರಾಧನೆ ಮಾಡಿ. ಈ ತಿಂಗಳು ಓವರಾಲ್ ಆಗಿ ಉದ್ಯೋಗ ಮತ್ತು ವಿದ್ಯೆ ವಿಚಾರವಾಗಿ, ಮದುವೆ ವಿಚಾರವಾಗಿ ತುಂಬ ಚೆನ್ನಾಗಿದೆ. ಈ ಟೈಮನ್ನು ನೀವು ಸದಾವಕಾಶ ಪಡ್ಕೊಳ್ಳಿ. ಸ್ವಲ್ಪ ಲೇಜಿನೆಸ್ಸನ್ನು ನೀವು ಬಿಟ್ಟುಬಿಟ್ಟು, ಪೋಸ್ಟ್ಪೋನ್ಮೆಂಟ್ ಆಫ್ ವರ್ಕ್ಸನ್ನು ಬಿಟ್ಬಿಟ್ಟು ಬೇಗ ಮಲಗೋದು, ಬೇಗ ಎದ್ದೇಳೋದು, ಇವೆರಡನ್ನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಜಯ ನಿಮ್ಮದೇ. ಮಕರ ರಾಶಿ ಭೂತತ್ವದ ರಾಶಿ. ಆಗಸ್ಟ್ ತಿಂಗಳಲ್ಲಿ ಫಲ ಯಾವ ಥರ ಇದೆ, ಗೋಚಾರದಲ್ಲಿ ಗ್ರಹಗಳು ಏನು ಹೇಳ್ತಾ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು 3ನೇ ಮನೆಯಲ್ಲಿದ್ದಾರೆ ಅಂದರೆ ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ಏನಾದರೂ ಹೊಸ ಕೆಲಸಗಳಿಗೆ ಕೈ ಹಾಕಿದರೆ ಅದರಿಂದ ಸಕ್ಸಸ್ ಸಿಗ್ತಕ್ಕಂಥದ್ದು. ವಾಕ್ಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ. ಧನಸ್ಥಾನದಲ್ಲಿ ಕೂಡ ರಾಹು ಭಗವಾನರಿದ್ದಾರೆ. ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅನವಶ್ಯಕವಾದಂಥ ಆರ್ಗ್ಯುಮೆಂಟ್ಸ್ಗೆ ಹೋಗೋದು ಬೇಡ. 6ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಭಗವಾನರು ಒಟ್ಟಿಗೆ ಇದ್ದಾರೆ. ಶುಭ ಗ್ರಹರು 6ನೇ ಮನೆಯಲ್ಲಿದ್ದರೆ
ತುಂಬ ಅನಾಹುತ ಏನೂ ಆಗಲ್ಲ. ಆದರೆ 6ನೇ ಮನೆಯಲ್ಲಿರೋದರಿಂದ ಗುರುಬಲ ಮತ್ತು ಶನಿಬಲ ಎರಡೂ ಇರೋದಿಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕು. 6ನೇ ಮನೆಯನ್ನು ಋಣ ರೋಗ ರಿಪುಸ್ಥಾನ ಅಂತ ಕರಿತೀವಿ. ಶತ್ರುಗಳು ಉಟ್ಕೊಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕು. ದುಡ್ಡು ಕಾಸು ವಿಚಾರದಲ್ಲಿ ಕೂಡ ಅನವಶ್ಯಕವಾದಂಥ ಖರ್ಚುಗಳನ್ನು ಕಮ್ಮಿ ಮಾಡಿ, ಗೊತ್ತಿಲ್ಲದೆ ಇರೋರಿಗೆ ಆರ್ಥಿಕ ಸಹಾಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬ್ಯಾಂಕ್ ಗ್ಯಾರಂಟಿ, ಶ್ಯೂರಿಟಿ ಇಂಥ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. 7ನೇ ಮನೆಯಲ್ಲಿ ಬುಧರಿದ್ದಾರೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಒಳ್ಳೆಯ ಸಂಬಂಧ, ಲವಲವಿಕೆ ವಾತಾವರಣ. ಬುಧ ವಕ್ರವಾಗಿರೋದರಿಂದ ಯಾವುದೋ ಅತಿರೇಕಕ್ಕೆ ಹೋಗಬಾರ್ದು. ಪ್ರೀತಿ ಆಗಲಿ ದ್ವೇಷ ಆಗಲಿ ಅತಿರೇಕ ಬೇಡ. ಇನ್ನು 8ನೇ ಮನೆಯಲ್ಲಿ ಕೇತು ಭಗವಾನರಿದ್ದಾರೆ. ಗಣಪತಿಯನ್ನು ತಪ್ಪದೆ ಆರಾಧನೆ ಮಾಡಬೇಕು. ನೀವು ಸಂಕಷ್ಟರ ಚತುರ್ಥಿ ಪಾಲನೆ ಮಾಡಿ. ಸಾಕಷ್ಟು ಜನ ಮಾಡ್ತಾ ಇರ್ತೀರಿ, ಯಾರ್ಯಾರು ಮಾಡ್ತಾ ಇಲ್ವೋ ದಯವಿಟ್ಟು ಸಂಕಷ್ಟರ ಚತುರ್ಥಿ ಮಾಡಿ. 8ನೇ ಮನೆಯಲ್ಲಿ ಸೂರ್ಯ ಭಗವಾನರಿರೋದರಿಂದ ಆಗಸ್ಟ್ ತಿಂಗಳಲ್ಲಿ ರಾಮ ರಕ್ಷಾ ಸ್ತೋತ್ರವನ್ನು ಓದ್ಕೊಳ್ಳಿ. ರಾಮದೇವರು ಸೂರ್ಯವಂಶ ದೇವರಾಗಿರೋದರಿಂದ ನೀವು ರಾಮ ರಕ್ಷಾ ಸ್ತೋತ್ರವನ್ನು ಓದಿದರೆ ಸೂರ್ಯ ಭಗವಾನರ ಅನುಗ್ರಹಣೆ ಸಿಕ್ಕಿ ಆಯುರ ಆರೋಗ್ಯ ಐಶ್ವರ್ಯವನ್ನು ಪಡ್ಕೊಳ್ಬೋದು. ಹಾಗೆ 9ನೇ ಮನೆಯಲ್ಲಿ ಕುಜರು. 9ನೇ ಮನೆಯಲ್ಲಿ ಕುಜ ಇರೋದು ಓಕೆ. ಏನಾದರೂ ಭೂಮಿ ವಿಚಾರವಾಗಿ, ಕನ್ಸ್ಟ್ರಕ್ಷನ್ ವಿಚಾರವಾಗಿ ನೀವು ಜಯವನ್ನು ಪಡ್ಕೊಳ್ಳೋದು. ಆದರೆ ಪಾಪಗ್ರಹವು 9ನೇ ಮನೆಯಲ್ಲಿದೆ ಅಂದರೆ ಪಿತರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದರೂ ಮೋಸ ಆಗೋದು. ಕುಜ ಭ್ರಾತೃಕಾರಕ ಆಗಿರೋದರಿಂದ ಏನಾದರೂ ಅಣ್ಣ ತಮ್ಮಂದರ ಮಧ್ಯೆ ವೈಮನಸ್ಯ ಬರ್ತಕ್ಕಂಥದ್ದು. ನೀವು ಛಲಗಾರರು. ಗುರುಬಲ ಇಲ್ಲ ಅಂದರೂ ಕೂಡ ಶನಿ ಭಗವಾನರು ನಿಮ್ಮನ್ನು ಕಾಯ್ತಾ ಇದ್ದಾರೆ, ಬುಧರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅದರಿಂದ ಪ್ರಯತ್ನದ ಮುಖಾಂತರ, ಭಕ್ತಿ ಮುಖಾಂತರ, ಗಣಪತಿಯ ಆಶೀರ್ವಾದದಿಂದ ಆಗಸ್ಟಲ್ಲಿ ನೀವು ಜಯವನ್ನು ಪಡ್ಕೊಳ್ತೀರಿ. ಕುಂಭರಾಶಿಯವರು ವಾಯುತತ್ವದ ರಾಶಿ, ಆಕ್ಟಿವ್ ಆಗಿರ್ತಕ್ಕಂಥವರು. ಏನಾದರೂ ಅಂದ್ಕೊಂಡಿದ್ರೆ ಸಾಧನೆ ಮಾಡ್ತಕ್ಕಂಥ ರಾಶಿ ಇದು. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗ್ರಹಗಳು ಹೆಚ್ಚಾಗಿ ಅನುಕೂಲವಾಗಿದ್ದಾವೆ ಅಂತಲೇ ಹೇಳಬೇಕು. ಯಾಕೆಂದರೆ ಶುಕ್ರ ಭಗವಾನರು ಒಂದು ಕಡೆ, ಬೃಹಸ್ಪತಿ ಒಂದು ಕಡೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದಾರೆ. ಯಾರ್ಯಾರು ಕುಂಭರಾಶಿಯವರು ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅಥವಾ ಸಂತಾನಕ್ಕಾಗಿ ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರೋ, ಯಾರ್ಯಾರು ಸಂತಾನವನ್ನು ಬಯಸ್ತಾ ಇದ್ದಾರೋ ಅವ್ರಿಗೆ ಇದು ಸಕಾಲ. ಪ್ರಯತ್ನ ಮಾಡಿ. ಗಂಡ ಹೆಂಡತಿ ಉದ್ಯೋಗಕ್ಕೆ ಸ್ವಲ್ಪ ದಿವಸ ಲೀವ್ ಹಾಕ್ಕೊಂಡು ಎಲ್ಲಾದರೂ ಒಂದು ತಿರುಗಾಡ್ಕೊಂಡು ಬನ್ನಿ. ಏಕಾಂತವಾದಂಥ ಒಂದು ಸಮಯವನ್ನು ನೀವು ಕಳೆದರೆ ಸಂತಾನ ಭಾಗ್ಯ ತುಂಬ ಚೆನ್ನಾಗಿದೆ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಭ ಗ್ರಹಗಳಿರೋದರಿಂದ, ಸಂತಾನ ರಾಶಿನೇ ಆಗಿರೋದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚುರುಕಾಗಿರ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ಸೀಟ್ ಸಿಗ್ತಕ್ಕಂಥದ್ದು, ಮಕ್ಕಳ ಅಭಿವೃದ್ಧಿಯಲ್ಲಿ ವಿಚಾರದಲ್ಲಿ ನೀವು ಸಂತೋಷ ಪಡ್ತಕ್ಕಂಥ ದಿನಗಳು. ಹಾಗೆ ಶನಿ ಭಗವಾನರು 2ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ದುಡ್ಡು ಕೂಡ ಖರ್ಚಾಗ್ತಾ ಇದೆ. ರಾಶಿಯಲ್ಲೇ ರಾಹು ಇದ್ದಾರೆ. ಸ್ವಲ್ಪ ದಿವಸ ಚೆನ್ನಾಗಿರೋದು, ಸ್ವಲ್ಪ ದಿವಸ ಚೆನ್ನಾಗಿಲ್ಲದಿರೋದು, ಸ್ವಲ್ಪ ಏರುಪೇರು. ಕೈಗೆ ಬಂದಂಗಿರುತ್ತೆ, ಸ್ವಲ್ಪ ದೂರ ಹೋಗುತ್ತೆ. ಆದರೂ ಕೂಡ ಗುರು ನಿಮ್ಮ ಜೊತೆಯಲ್ಲಿರೋದರಿಂದ ಡೆಫಿನೆಟ್ ಆಗಿ ಆಗಸ್ಟ್ ತಿಂಗಳಲ್ಲಿ ನೀವು ಸಂತೋಷ ಪಡ್ತಕ್ಕಂಥ ತಿಂಗಳಿದು. ಒಂದು ವೇಳೆ ಇವ್ಯಾವೂ ನಿಮ್ಗೆ ಸರಿಯಾಗಿ ನಡೀತಾ ಇಲ್ಲ ಅಂದರೆ ನಿಮ್ಮ ಮೂಲ ಜಾತಕವನ್ನು ಪಂಡಿತರ ಹತ್ರ ತೋರಿಸಿ ಪರಿಷ್ಕಾರಗಳನ್ನು ತಗೊಳ್ಳಿ. ಇದು ಗೋಚಾರ ಫಲ ಮಾತ್ರ, ನಿಮ್ಮ ಮೂಲ ಜಾತಕ ಅಲ್ಲ. ಎಲ್ಲ ಕುಂಭರಾಶಿಯವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಫಲ. ಟೈಮ್ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಮತ್ತು 7ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ 2 ಶತ್ರುಗ್ರಹಗಳು ವಿವಾಹ ಸ್ಥಾನದಲ್ಲಿದೆ, ಹೆಂಡತಿ ಸ್ಥಾನದಲ್ಲಿದೆ ಅಥವಾ ಗಂಡನ ಸ್ಥಾನದಲ್ಲಿ, ಸಂಗಾತಿ ಸ್ಥಾನದಲ್ಲಿದೆ. ಅಂದರೆ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸಣ್ಣ ಸಣ್ಣ ವಿಚಾರಕ್ಕಾಗಿ ಜಗಳ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲ ಅಂದರೆ ಸಿಚುಯೇಷನ್ ಟೈಟ್ ಆಗಿಬಿಡತ್ತೆ. ಒಬ್ಬರು ಪೂರ್ವ ನೋಡಿದರೆ ಒಬ್ಬರು ಪಶ್ಚಿಮ ನೋಡ್ತಾರೆ, ಒಂದೇ ಬೆಡ್ರೂಮಲ್ಲಿದ್ದರೂ ಕೂಡ. ಆ ಥರ ಸಂದರ್ಭಗಳಾಗತ್ತೆ. ಸಾಧ್ಯವಿದ್ದಷ್ಟು ಕೂಡ ಸಾಮರಸ್ಯದಿಂದ ಇರಿ. ಎಲ್ಲ ಸಂಸಾರದಲ್ಲಿ ಕೂಡ ಸಣ್ಣ ಪುಟ್ಟದ್ದು ಬರುತ್ತೆ, ಎಲ್ಲರ ಮನೆಯಲ್ಲೂ ದೋಸೆ ತೂತಿರುತ್ತೆ. ಆದರೆ ಇಂಥ ಸಂದರ್ಭಗಳು ಬಂದಾಗ, ಪಾಪಗ್ರಹರು ವಿವಾಹ ಸ್ಥಾನದಲ್ಲಿದ್ದಾಗ ಪೇಷನ್ಸಿ ಮುಖ್ಯ. ಒಬ್ಬರನ್ನೊಬ್ಬರು ಗೌರವಿಸೋದು, ಒಬ್ಬರ
ವ್ಯಕ್ತಿತ್ವವನ್ನು ಇನ್ನೊಬ್ಬರು ಗೌರವಿಸೋದರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸಣ್ಣದು ಬಂದರೂ ಕೂಡ ಅಲ್ಲಿಗೆ ಮುಕ್ತಾಯ ಆಗಿಬಿಡತ್ತೆ. ಗುರು ಕೂಡ ನಿಮ್ಮ ಜೊತೆಯಲ್ಲಿದ್ದಾರೆ, ಶುಕ್ರ ಭಗವಾನರು ನಿಮ್ಮ ಜೊತೆಯಲ್ಲಿದ್ದಾರೆ. ಶುಕ್ರ ಭಗವಾನರು 5ನೇ ಮನೆಯಲ್ಲಿದ್ದರೆ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಓವರಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ರೀತಿ. 8ನೇ ಮನೆಯಲ್ಲಿ ಕುಜರಿದ್ದಾರೆ. 8ನೇ ಮನೆಯಲ್ಲಿದ್ದರೆ ಕುಜರೇ ಮೊದಲನೇ ಜಗಳಕಾರಕ ಗ್ರಹ ಕುಜ ಭಗವಾನರು. 8ನೇ ಮನೆಯಲ್ಲಿದ್ದರೆ ಅನವಶ್ಯಕವಾದ ಜಗಳ ಕ್ರಿಯೇಟ್ ಮಾಡಿಬಿಡೋದು. ಕುಟುಂಬ ಸ್ಥಾನದಲ್ಲಿ ಶನಿ ಭಗವಾನರು ಇರೋದರಿಂದ ಕುಟುಂಬದಲ್ಲಿ ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿಬಿಡೋದು. ಕುಜ ಮತ್ತು ಶನಿ ಭಗವಾನರು ಒಬ್ಬರನ್ನೊಬ್ಬರು ನೋಡ್ತಾ ಇರೋದರಿಂದ ಅಷ್ಟಮದಿಂದ ಮತ್ತು ಕುಟುಂಬ ಸ್ಥಾನದಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಕೂಡ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಗುರುಗಳ ಅನುಗ್ರಹಣೆಯಿಂದ ಶಾಂತವಾಗಿದ್ದರೆ ನೀವು ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಸ್ಟೂಡೆಂಟ್ಸ್ಗೂ ಚೆನ್ನಾಗಿದೆ ಮತ್ತು ರೈತ ಬಾಂಧವರು ಕೂಡ ಒಳ್ಳೆಯ ಸಕಾಲ ಇದು. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಜಲಕಾರಕ ಶುಕ್ರ ಭಗವಾನರಿದ್ದಾರೆ, ಧನಕಾರಕ ಗುರು ಇದ್ದಾರೆ. ಅಂದರೆ ನಿಮ್ಗೆ ವ್ಯವಸಾಯ ವ್ಯಾಪಾರಗಳಲ್ಲಿ ನಿಮಗೆ ಜಯ ಸಿಕ್ಕಿ ಸಂತೋಷ ಪಡ್ತೀರಿ. ಈ ಸರ್ತಿ ಮಳೆ ಬೆಳೆ ಚೆನ್ನಾಗಾಗಿ ಶಾಂತ ರೀತಿಯಾದಂಥ ನೀವು ಜೀವನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓವರಲ್ಲಾಗಿ ಚೆನ್ನಾಗಿದೆ. ಬುಧ ಕೂಡ 6ನೇ ಮನೆಯಲ್ಲಿದ್ದಾರೆ. ಬಂಧು ಬಳಗ ಸಮಾಗಮ, ಬಂಧು ಸಮಾಗಮ ಎಲ್ಲ ಜಾಸ್ತಿ ಒಂದು ಕಡೆ ಬಂದಾಗಲೇ ಸಮಸ್ಯೆಗಳು ಕ್ರಿಯೇಟ್ ಆಗೋದು. ಸಾಧ್ಯವಿದ್ದಷ್ಟು ಕೂಡ ಇಂಡಿವಿಜುವಲ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಆಗಸ್ಟ್ ತಿಂಗಳ ಗೋಚಾರ ಫಲದಲ್ಲಿ ಕೊನೆಯ ರಾಶಿ ಮೀನರಾಶಿ, ಮೋಕ್ಷ ರಾಶಿ. ಮೋಕ್ಷ ರಾಶಿಯಲ್ಲಿ ಮೋಕ್ಷ ಭಗವಾನರಿದ್ದಾರೆ, ಶನಿ ಭಗವಾನರಿದ್ದಾರೆ. ಭಕ್ತಿಕಾರಕ ಶನಿ ಭಗವಾನರಿದ್ದಾರೆ. ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಜಯಸ್ಥಾನದಲ್ಲಿ ವಿಕ್ರಮ ಸ್ಥಾನದಲ್ಲಿ ಸೂರ್ಯ ಕೇತು ಇದ್ದಾರೆ. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ನಿಮಗೆ ಸೂರ್ಯ ಭಗವಾನ್ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಕ್ಕಂಥ ಒಳ್ಳೆಯ ಟೈಮ್ ಇದೆ ನಿಮಗೆ. 7ನೇ ಮನೆಯಲ್ಲಿ ಕುಜ ಇರೋದು ಸ್ವಲ್ಪ ಜಾಗ್ರತೆ ಬೇಕು. ಶನಿ ಕುಜ ಒಟ್ಟಿಗೆ ನೋಡ್ತಾ ಇದ್ದಾರೆ ಅಂದರೆ ಮೊದಲೇ ನೀವು ಸೆನ್ಸಿಟಿವ್, ಎರಡೆರಡು ಆಲೋಚನೆ, ಡ್ಯುಯಾಲಿಟಿ ಸೈನ್. ಮೀನರಾಶಿ ಅಂದರೆ ಒಂದು ಮೀನು ಕೆಳಗಡೆ ಈಜು ಹೊಡೆದ್ರೆ ಇನ್ನೊಂದು ಮೇಲ್ಗಡೆ ಈಜು ಹೊಡೆಯುತ್ತೆ. ಸಾವಧಾನದಿಂದ ವ್ಯವಹಾರಗಳನ್ನು ಮಾಡಿ. ಸುಖದ ಭಾವದಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ. ಮಿಕ್ಸಡ್ ರಿಸಲ್ಟ್ಸ್ ಸುಖದಲ್ಲಿ. ಒಂದು ಕಡೆ ಅಶಾಂತಿ, ಒಂದು ಕಡೆ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರೋದಿಲ್ಲ. ಈ ಥರ ಮಿಕ್ಸಡ್ ರಿಸಲ್ಟ್ಸ್ ಇರುತ್ತೆ. ಗುರು 4ನೇ ಮನೆಯಲ್ಲಿದ್ದರೆ ಸ್ವಲ್ಪ ವೃಥಾ ಪ್ರಯಾಣ, ವೃಥಾ ತಿರುಗಾಟ, ಉದ್ಯೋಗಕ್ಕಾಗಿ ಅಲೆದಾಟ. ವ್ಯಯಸ್ಥಾನದಲ್ಲಿ ರಾಹು ಭಗವಾನರು ಕೂತ್ಕೊಂಡಿದ್ದಾರೆ. ದುಡ್ಡು ಖರ್ಚು ಮಾಡು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ದುಡ್ಡು ಕಾಸು ಸೇವ್ ಮಾಡಿಕೊಳ್ಳಿ. ಬುಧರು 5ನೇ ಮನೆಯಲ್ಲಿ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ, ವಿವೇಚನೆಯನ್ನು ಕೊಡ್ತಾ ಇದ್ದಾರೆ. ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ ಎಂಥ ಸಂದರ್ಭದಲ್ಲಾದರೂ ಬಂದಿರತಕ್ಕಂಥ ಸಮಸ್ಯೆಗಳಿಂದ ನೀವು ಆಚೆ ಬರ್ತಕ್ಕದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬುಧರು ನಿಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಾ ಇದ್ದಾರೆ. 7ನೇ ಮನೆಯಲ್ಲಿರ್ತಕ್ಕಂಥ ಕುಜರು ಟೆನ್ಷನ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಧೈರ್ಯ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಕುಜ ವರ್ಷನೇ ಇದು 2025. ಯುದ್ಧಗಳು ನಿಲ್ತಕ್ಕಂಥ ವರ್ಷ. ಯೂಶಲಿ ಯುದ್ಧಗಳು ಪ್ರಾರಂಭ ಆಗೋದಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸಾಕಷ್ಟು 9 ಟೋಟಲ್ ಮಾಡಿದರೆ ಇಯರ್ ನಂಬರಲ್ಲಿ ಯುದ್ಧಗಳು ನಿಲ್ಲೋದೇ ಜಾಸ್ತಿ. ಎನಿವೆ, ಮೀನರಾಶಿಯವರು ಸ್ವಲ್ಪ ಮೆಡಿಟೇಷನ್, ಯೋಗ ಇಂಥದನ್ನೆಲ್ಲ ಮಾಡ್ಕೊಳ್ಳಿ. ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳಿ. ಚಂಚಲತೆಯನ್ನು ಬಿಡಿ. ಗುರುಗಳ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ಳಿ. 7ನೇ ಮನೆಯಲ್ಲಿರ್ತಕ್ಕಂಥ ಕುಜ ನಿಮಗೆ ಸಪೋರ್ಟ್ ಮಾಡ್ತಾರೆ. 12ನೇ ಮನೆಯಲ್ಲಿರ್ತಕ್ಕಂಥ ರಾಹುವನ್ನು ಹೊಲಿಸ್ಕೊಳ್ಳೋದಕ್ಕೆ ಸರಸ್ವತಿ ಕವಚವನ್ನು ಓದಿ. ಸರಸ್ವತಿ ಕವಚ ಇವೆಲ್ಲ ಸ್ತೋತ್ರಗಳು ಎಲ್ಲಿ ಸಿಕ್ಕತ್ತೆ ಅಂತ ಕೇಳಬೇಡಿ. ಗೂಗಲ್, ನೀವು ಪ್ಲೇಸ್ಟೋರ್ಗೆ ಹೋಗಿ ಸ್ತೋತ್ರಮಾಲಾ ಆ್ಯಪ್ ಅಂದರೆ ಕನ್ನಡದಲ್ಲೇ ಸಾವಿರಾರು ಸ್ತೋತ್ರಗಳಿರ್ತಕ್ಕಂಥ ಒಂದು ಆ್ಯಪು ನಿಮಗೆ ಸುಲಭವಾಗಿ ಫ್ರೀಯಾಗಿ ಸಿಕ್ಕತ್ತೆ. ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಮಿನಿಮಮ್ ನಿಮ್ಮ ಇಷ್ಟ ದೇವತೆಗಳನ್ನು ಒಂದು 1/2 ಅವರಿಂದ 1 ಅವರ್ವರೆಗೂ ನೀವು ಜಪ ಮಾಡಿಕೊಳ್ಳಿ, ಸ್ತೋತ್ರ ಮಾಡಿ. ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನಿಟ್ಟು ಭಗವಂತನನ್ನು ಕಳಕಳಿಯಿಂದ ಬೇಡಿಕೊಂಡಿದರೆ ನಿಮಗೆ ಏನೂ ಸಿಕ್ಕಲ್ಲ ಅನ್ನೋದೇನಿರೋಲ್ಲ, ಎಲ್ಲವೂ ಸಾಧ್ಯವಾಗತ್ತೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಖ್ಯವಾಗಿ ಕುಂಭ, ಮೀನ, ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ. ಹಾಗೆ ಮಿಥುನ ರಾಶಿಯವರು, ಕನ್ಯಾ ರಾಶಿಯವರು, ಮೀನ, ವೃಶ್ಚಿಕ,
ಮಕರ ಇವರು ಗುರು ಶಾಂತಿಯನ್ನು ಮಾಡ್ಕೋಬೇಕು. ಈ ತಿಂಗಳ ಒಂದು ಸರಳ ಉಪಾಯ, ನಮಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ಸ್ವಾಮಿ ನಮಗೆ ತುಂಬ ಸಾಲ ಇದೆ, ಕಷ್ಟ ಇದೆ, ನೋವಿದೆ, ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ. ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ, ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು 108 ದಾಸವಾಳದ ಎಲೆಯನ್ನು ತಗೊಳ್ಳಿ. 108 ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ, ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ, ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರೀಬೇಕು. ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು. ಈ 108 ಎಲೆಯಲ್ಲಿ ಬರೆಯುತ್ತಾ ಒಂದು ಗಣಪತಿ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದನ್ನು ನೀವು ಮುಂದೆ ಇಟ್ಕೊಂಡು, ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿ ಎಲೆಯನ್ನು 108 ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲ ಬಾಧೆ ಕಮ್ಮಿ ಆಗತ್ತೆ. ಹಾಗೆ ಮತ್ತೊಂದು ಉಪಾಯ ಏನಂದರೆ, ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂವು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ, ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲ ಬಾಧೆ ಕಮ್ಮಿ ಆಗತ್ತೆ, ಹೆಚ್ಚಿನ ಸಕ್ಸಸ್ಸನ್ನು ಪಡ್ಕೊಳ್ಳು. ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ, ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿದೆಯಾ, ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ವಾ, ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ವ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ವೆಹಿಕಲ್ ನಂಬರ್, ನಿಮ್ಮ ಮನೆ ನಂಬರ್, ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ, ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದ್ದರೆ, ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೌಸ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ, ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈ ತತ್ವಮಸಿ ಚಾನಲ್ ಈ ಕಾರ್ಯಕ್ರಮವನ್ನು, ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.